ನಾವು ಕರ್ನಾಟಕದ ಜನ ಎಷ್ಟು ಶ್ರೀಮಂತರು ಅನ್ನೋದು ನಿಮ್ಗೇನಾರ ಗೊತ್ತಿದೆಯಾ? ನಮ್ಮೆಲ್ಲರ ಸಂಪಾದನೆ ಎಷ್ಟು, ನಾವು ಎಷ್ಟು ಜನನ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅಂತ ನಿಮ್ಗೇನಾರ ಅಂದಾಜಿದೆಯಾ? ಇರ್ಲಿಕ್ಕಿಲ್ಲ. ನೀವು ಪ್ರತಿ ವರ್ಷ ಸಂಪಾದನೆ ಮಾಡ್ತಿರೋದು 2 ಲಕ್ಷ ಕೋಟಿಗಿಂತಲೂ ಹೆಚ್ಚು. ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ. ಇಲ್ಲಿ ನೋಡಿ, ನಿಮಗೆ ಗೊತ್ತಿದ್ದು ಗೊತ್ತಿಲ್ದಿರೋ ಸತ್ಯ, ನಮ್ಮ ಕರ್ನಾಟಕದ ಬಡ್ಜೆಟ್ ಹತ್ತತ್ರ 2 ಲಕ್ಷ ಕೋಟಿ. ಇದೆಲ್ಲ ನಾವು ಕೊಡ್ತಿರೋ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಅಂದ್ರೆ ತೆರಿಗೆಯಿಂದ ಬರೋದು. ನೀವು ಕೆಲಸ ಕೊಟ್ಟಿರೋದು ಸಾವಿರಾರು ಜನಕ್ಕೆ. ನಿಮ್ಮ ಮನೆ ಮುಂದೆ ಸ್ವಚ್ಛ ಮಾಡೋ ಪೌರ ಕಾರ್ಮಿಕರಿಂದ ಹಿಡಿದು ಕಾರ್ಪೊರೇಟರ್, MLA, ಚೀಫ್ ಮಿನಿಸ್ಟರ್ ಎಲ್ಲರಿಗೂ, ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡೋ ಪ್ರತಿಯೊಬ್ಬ ಬ್ಯೂರೋಕ್ರಾಟ್ಸ್, IAS, KAS, IPS ಎಲ್ರಿಗೂ ಸಂಬಳ ಕೊಡೋದು ನೀವೇ. ನಿಮ್ಮ ಈ ಟ್ಯಾಕ್ಸ್ ಮನಿ ಅಂದರೆ ತೆರಿಗೆ ಹಣ. ಹೌದು, ಅಂದರೆ ಇವರೆಲ್ಲರೂ ನಮಗೋಸ್ಕರ ಕೆಲಸ ಮಾಡ್ತಿರುವಂಥ ಎಂಪ್ಲಾಯೀಸ್, ವರ್ಕರ್ಸ್, ಹೌದು, ಕಾರ್ಮಿಕರು. ಆದರೆ ಈಗ ಆಗ್ತಿರೋದು ಮಾತ್ರ ವಿಪರ್ಯಾಸ. ಪ್ರಜಾಪ್ರಭುತ್ವದಲ್ಲಿ ಈ ಸತ್ಯ ನಿಮಗೆ ಕಾಣಿಸದೇ ಇರೋವಂಥ ಪರಿಸ್ಥಿತಿಗೆ ತಂದಿರೋದಕ್ಕೆ ಕಾರಣನೂ ನಾವೇ, ಬಲಿಪಶುಗಳು ನಾವೇ. ಹೇಗೆ ಅಂತೀರಾ? ಈ ಲಕ್ಷಾಂತರ ಕೋಟಿ ಸಂಪಾದನೆ ಮಾಡಿ ಅದನ್ನು ನಮಗೆ, ನಮ್ಮ ನೀಡ್ಸ್ಗೆ, ಸಮಾಜದ ಅನಿವಾರ್ಯತೆಗಳಿಗೆ ವಾಪಸ್ ಕೊಡೋದಕ್ಕೆ ನಾವು ಸೆಲೆಕ್ಟ್ ಮಾಡಿ ಎಲೆಕ್ಟ್ ಮಾಡ್ತಿರೋಂಥ ನಾಯಕರ ಅರ್ಹತೆನ ನಾವು ಜಾತಿ, ಮತ, ದುಡ್ಡು, ಹೆಸರು ಇದರಿಂದ ಅಳೆದು ಅಂಥವ್ರನ್ನ ಇಂಥ ಒಂದು ದೊಡ್ಡ ಸ್ಥಳಕ್ಕೆ, ದೊಡ್ಡ ಕೆಲಸಕ್ಕೆ, ಅಂದರೆ MLA, MP, ಮಿನಿಸ್ಟರ್ಗಳನ್ನ ನಾವು ಆಯ್ಕೆ ಮಾಡಿ ಕಳಿಸ್ತಿದ್ದೀವಿ. ಅಲ್ಲ ರೀ, ನಮ್ಮ ಮನೆಯಲ್ಲಿ 5,000 ರೂಪಾಯಿ ಕೊಟ್ಟು ಕೆಲಸಕ್ಕೆ ಇಟ್ಕೊಳ್ಳೋವಂಥ ಜನಗಳನ್ನೇ ನಾವು ತಳ ಬುಡ ಎಲ್ಲ ಚೆಕ್ ಮಾಡಿ ಟೆಸ್ಟ್ ಮಾಡಿ ಇಟ್ಕೊತೀವಿ. ಅಂಥದ್ರಲ್ಲಿ ನಮ್ಮ ಲಕ್ಷಾಂತರ ಕೋಟಿ ದುಡ್ಡನ್ನು ನಮಗೆ ಸೂಕ್ತ ರೀತಿಯಲ್ಲಿ ಹಿಂತಿರುಗಿಸುವಂಥ ವ್ಯಕ್ತಿಗಳನ್ನ, ಅಂದರೆ ವರ್ಕರ್ಸ್ನ, ಎಂಪ್ಲಾಯೀಸ್ನ ನಾವು ಯಾವ್ಯಾವುದೋ ಸಿಲ್ಲಿ ಕಾರಣಕ್ಕೆ ಎಮೋಷನಲ್ ಆಗಿ ಜಾತಿ, ಮತ, ಅವನೊಬ್ಬ ದೊಡ್ಡ ವ್ಯಕ್ತಿ, ದುಡ್ಡಿರೋನು, ಅವನ ಹಿಂದೆ ತುಂಬ ಜನಗಳಿದ್ದಾರೆ, ಇದು ತುಂಬ ಫೇಮಸ್ ವ್ಯಕ್ತಿ ಅಂತ ಎಲೆಕ್ಟ್ ಮಾಡ್ತೀವಿ. ನಾವು ಮಾಡ್ತಿದ್ದೀವೋ ಅಥವಾ ಅಂಥ ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ನಮ್ಮ ಕೈಲಿ ಇವ್ರುಗಳೆಲ್ಲ ಮಾಡಿಸ್ತಿದ್ದಾರೋ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದು? ಇಲ್ಲಿರೋರೆಲ್ಲ ಇಂಥವ್ರೆ, ನಮಗೆ ಬೇರೆ ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಇರೋ 3ರಲ್ಲಿ ಇವ್ರು ಸ್ವಲ್ಪ ಬೆಟ್ರು ಅಂದ್ಕೊಂಡು ನಾವು ಎಲೆಕ್ಟ್ ಮಾಡ್ತೀವಿ. ಇದು ನಿಮಗೆ ಮಾತ್ರ ಅಲ್ಲ, ನನಗನ್ಸಿರೋದು ಇದೇನೆ. ಹಾಗಾದರೆ ಇದಕ್ಕೆ ಬೇರೆ ದಾರಿನೇ ಇಲ್ವಾ? ದೊಡ್ಡವರೊಬ್ರು ಹೇಳಿದ್ದಾರೆ, ಆಶಾವಾದಿಯಾಗಿದ್ದರೆ ನನ್ನ ಹತ್ರ 100 ಐಡಿಯಾಗಳು ಕೊಡ್ತೀನಿ ನಾನು, ಬಟ್ ನಿರಾಶಾವಾದಿಗಳಿಗೆ ನನ್ನ ಹತ್ರ ಯಾವ ಐಡಿಯಾನೂ ಇಲ್ಲ ಅಂತ. ಆ ಥರ ಆಶಾವಾದಿಗಳಿಗೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಕೇಳಿ ನೋಡಿ. ಛೇ, ಇದು ನನ್ನ ಐಡಿಯಾ ಅಲ್ಲ, ಇದು ಸತ್ಯ, ಎಲ್ರಿಗೂ ಗೊತ್ತಿರೋದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಕೇಳಿ. ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸೋದಕ್ಕೆ ಇಂಟರ್ವ್ಯೂ ಅಂತಾರೆ. ಇನ್ನು ಲಕ್ಷಾಂತರ ಕೋಟಿ ದುಡ್ಡನ್ನು ಮ್ಯಾನೇಜ್ ಮಾಡಿ ಇಡೀ ರಾಜ್ಯದ ಪ್ರಾಬ್ಲಮ್ನ ಸಾಲ್ವ್ ಮಾಡೋವಂಥ ಒಂದು ದೊಡ್ಡ ಜಾಬ್ಗೆ, ಹುದ್ದೆಗೆ ಒಂದು ಸಣ್ಣ ಟೆಸ್ಟ್ ಇಲ್ವಾ? ಎಕ್ಸಾಮ್ ಇಲ್ವಾ? ಹೌದು, ಇರಲೇಬೇಕಲ್ಲ. ಆ ಎಕ್ಸಾಮ್ ಯಾವ ಥರ? ಗ್ರ್ಯಾಜುಯೇಟಾ, ಮಾಸ್ಟರ್ಸಾ, PhDನ? ಇಲ್ಲ, ಆ ಥರ ಇರಲೇಬೇಕು ಅಂತಿದ್ರೆ ಕಾನ್ಸ್ಟಿಟ್ಯೂಷನ್ ಬರೆದಂಥ ದೊಡ್ಡವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು. ಹೌದು, ಆಡಳಿತ ನಡೆಸೋ KAS, IPS ಆಫೀಸರ್ಗಳು ಆ ಥರ ಕ್ವಾಲಿಫಿಕೇಷನ್ ಬೇಕು. MLA, MP, ಮಿನಿಸ್ಟರ್ಗಳಿಗೆ ಯಾತಕ್ಕೆ? ಅವರು ಜನಗಳನ್ನ ರೆಪ್ರೆಸೆಂಟ್ ಮಾಡೋರು, ಅಂದರೆ ಜನಪ್ರತಿನಿಧಿಗಳು. ಅವ್ರಿಗೆ ಯಾವ ಕ್ವಾಲಿಫಿಕೇಷನ್ ಇರಬೇಕಾಗಿಲ್ಲ, ಕರೆಕ್ಟು. ಆದರೆ ಒಂದು ಕ್ಷೇತ್ರದಲ್ಲಿ ಒಬ್ಬ MLA ಆಗೋ, ಕಾರ್ಪೊರೇಟರ್ ಆಗೋ ನಿಲ್ಲುವಂಥ ಅಭ್ಯರ್ಥಿಗೆ ಆ ಏರಿಯಾದಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೆ ತಾನು ಏನು ಪರಿಹಾರ ಕೊಡ್ಬೋದು ಅನ್ನೋ ಸಾಮಾನ್ಯ ಕಲ್ಪನೆನಾರು ಇರಬೇಕಲ್ವ, ಒಂದು ಐಡಿಯಾನಾರು ಇರಬೇಕಲ್ವ. ಹಾಗಾದರೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಒಂದು ಎಕ್ಸಾಮ್, ಒಂದು ಪರೀಕ್ಷೆ ನಡೀಲೇಬೇಕು. ಹೌದು, ಈ ಥರ ಐಡಿಯಾಗಳಿರೋ ಜನ ಮುಂದೆ ಬರಬೇಕು. ಒಂದೊಂದು ಚುನಾವಣಾ ಕ್ಷೇತ್ರದಿಂದಲೂ ಕೂಡ 5-10 ಜನ ಆ ಇಡೀ ಕ್ಷೇತ್ರನ ಓಡಾಡಿ ಅಲ್ಲಿರೋ ಪ್ರಾಬ್ಲಮ್ಗಳ ತಿಳ್ಕೊಂಡು ಅವರೇ ಒಂದು ಎಕ್ಸಾಮ್ ಥರ ಬರೆದು ಅದನ್ನು ಪಾರ್ಟಿಲಿರೋ ಮೇನ್ ಲೀಡರ್ಸು ನೋಡಬೇಕು. ಈ ಥರ ಬರೋ ಸಾವಿರಾರು ಅಪ್ಲಿಕೇಶನ್ನ ಸ್ಟಡಿ ಮಾಡಿ ಅದರಲ್ಲಿ ಯಾರು ಬೆಸ್ಟು ಅನ್ನೋದನ್ನು ಡಿಸೈಡ್ ಮಾಡಿ ಅಂಥವ್ರನ್ನ ಒಂದೊಂದು ಕ್ಷೇತ್ರದ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿ ಅವ್ರಿಗೆ ಟಿಕೆಟ್ ಕೊಡಬೇಕು. ಅವರು ಈ ಎಕ್ಸಾಮಲ್ಲಿ ಬರೆದು ಪಾಸ್ ಆಗಿರೋಂಥ ಪೇಪರ್ನೇ ಜನಗಳ ಮುಂದೆ ಇಡಬೇಕು. ಅಂದರೆ ಈ ಏರಿಯಾದಲ್ಲಿ ಈ ಪ್ರಾಬ್ಲಮ್ಗಳಿದೆ, ಇದಕ್ಕೆ ನನ್ನದೇ ಆದಂಥ ಒಂದು ಸೊಲ್ಯೂಷನ್, ಅಂದರೆ ಪರಿಹಾರ ಈ ಥರ ಇದೆ, ಅದು ಇಷ್ಟು ದಿನದಲ್ಲಿ ನಾನು ಪರಿಹಾರ ಮಾಡ್ತೀನಿ ಅನ್ನೋದನ್ನು ಜನಗಳಿಗೆ ಮುಟ್ಟಿಸ್ಬೇಕು. ಈ ಅರ್ಹತೆ ನೋಡಿ ಜನ ಅವ್ರಿಗೆ ಓಟ್ ಹಾಕಬೇಕು ಅಲ್ವಾ? ಎಲೆಕ್ಷನ್ ಗೆದ್ರ ಮೇಲೆ ಅವರಿಗೆ ಲಕ್ಷಾಂತರ ರೂಪಾಯಿ ನಾವು ಸಂಬಳ ಕೊಡ್ತೀವಿ.
ಆದ್ದರಿಂದ ಅವರು 9 to 6 ಆ ಏರಿಯಾದಲ್ಲಿ ಓಡಾಡಿ ಕೆಲಸ ಮಾಡಬೇಕು. ಆ ಕೆಲಸದ ಪ್ರತಿಯೊಂದನ್ನು ವಿಡಿಯೋ ಫೋಟೋಗ್ರಾಫ್ ತೆಗೆದು ಅದನ್ನು ವೆಬ್ಸೈಟಲ್ಲಿ ಹಾಕಿ ಫೇಸ್ಬುಕ್ಕಲ್ಲಿ ಹಾಕಿ ಜನಗಳಿಗೆ ಅವಾಗ ತಲುಪಿಸ್ತಾನೆ ಇರಬೇಕು. ಇದನ್ನು ಕೇಳಿ ನೋಡಿ ಏನಂತಾರೆ, ಜನಗಳು ನಾವೆಂಗ್ರಿ ತಲುಪ್ಸೋಕ್ಕಾಗತ್ತೆ, ಜನನೇ ಬಂದು RTIಗೆ ಹಾಕಿ ತಿಳ್ಕೊಳ್ಳಿ, ಜನನೇ ಅಲ್ಲೋಗಿ ತಿಳ್ಕೊಳ್ಳಿ ಇಲ್ಲೋಗಿ ತಿಳ್ಕೊಳ್ಳಿ. ಅಲ್ಲ, ನಮಗೆಲ್ಲ ಬೇರೆ ಕೆಲಸಗಳಿದೆ, ಅದು ನಮ್ಮ ಕೆಲಸ ಅಲ್ಲ. ನಿಮ್ಗೆ ಆ ಕೆಲಸ ಕೊಟ್ಟಿದ್ದೀವಿ, ಇದು ನಿಮ್ಮ ಕೆಲಸ, ನಿಮ್ಗೆ ಅದಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದೀವಿ. ನಾವು ನಿಮ್ಮ ಹತ್ರ ಬರಲ್ಲ, ನೀವೇ ನಮ್ಮ ಹತ್ರ ಬಂದು ಯು ಆರ್ ಅಕೌಂಟಬಲ್. ನೀವು ಆನ್ಸರ್ ಮಾಡಬೇಕು ನಮಗೆ. ನಮ್ಮ ದುಡ್ಡನ್ನು ನೀವು ಎಲ್ಲಿ ಖರ್ಚು ಮಾಡ್ತಿದ್ದೀರಾ, ಹ್ಯಾಗೆ ಖರ್ಚು ಮಾಡ್ತೀರಾ, ಎಷ್ಟು ದಿನದಲ್ಲಿ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದ್ರೆ ನೀವು ನಮ್ಗೆ ವರದಿ ಕೊಡಬೇಕು. ಅದು ಕಷ್ಟ ಆಗಿರ್ಬೋದು, ಆದರೂ ಕೂಡ ಜನ ಎಷ್ಟು ಜನ ಬರ್ತಾರೋ ಎಷ್ಟು ಜನ ನೋಡ್ತಾರೋ ಅದು ಮುಖ್ಯ ಅಲ್ಲ. ನೀವು ಟಿವಿಲಿ ಕೂತ್ಕೊಂಡು ಅಟ್ಲೀಸ್ಟ್ 15 ದಿನ 1 ತಿಂಗಳಿಗೂ ಒಂದ್ಸತಿ ಲೈವ್ ಶೋ ಮಾಡಿ ಪ್ರತಿಯೊಬ್ಬರು ಜನಗಳಿಗೂ ಫೋನ್ ಕಾಂಟ್ಯಾಕ್ಟ್ ತೊಗೊಂಡು ನೀವು ವಿತ್ ಫೋಟೋ ವಿಡಿಯೋಗ್ರಾಫ್ ತೋರಿಸ್ಬೇಕು ನೀವು ಮಾಡಿರೋ ಕೆಲಸ ಏನು ಅಂತ. ಇದಲ್ವಾ ಪ್ರಜಾಪ್ರಭುತ್ವ ಅಂದರೆ? ಈ ಥರ ಕೆಲಸ ಮಾಡೋ ಎಲ್ಲ MLAಗಳು ವಿತ್ ಆಡಿಯೋ ವಿಷುಯಲ್ಲು ವಿಧಾನಸೌಧಕ್ಕೆ ಕನೆಕ್ಟ್ ಆಗಿರಬೇಕು. TV ಚಾನಲ್ ಇರುತ್ತಲ್ಲ ಆ ಥರ. ನೀವೇ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ಈಗ ನೋಡ್ತೀರಾ ನೀವು ರಾಜ್ಯಸಭಾ ಲೋಕಸಭಾ ಅಂತ TVಲಿ ನೋಡ್ತಾ ಇರ್ತೀರಾ. ಅಲ್ಲಿ ಯಾರೋ ಒಬ್ರು ಪೇಪರ್ ಇಟ್ಕೊಂಡು ಅದನ್ನು ಓದ್ತಾ ಇರ್ತಾರೆ. ಕ್ವಶನ್ ಆ್ಯಂಡ್ ಆನ್ಸರ್ ಅವರ್ ಅಂತಾರೆ, ಏನೋ ಸೆಷನ್ ಅಂತಾರೆ. ಅಲ್ಲಿ ಏನೋ ಒಂದು ಹೇಳ್ತಾ ಇರ್ತಾರೆ, ಅಲ್ಲಿ ಯಾರೋ ಕೂಗ್ತಾ ಇರ್ತಾರೆ, ಇನ್ಯಾರೋ ನೀವು ಆಲ್ರೆಡಿ ಕೇಳಿರ್ತೀರ, ಏನೋ ಮೊಬೈಲಲ್ಲಿ ಏನೋ ನೋಡ್ಕೊಂಡು ಕೂತಿರ್ತಾರೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಕೆಲವು ನಿದ್ದೆ ಹೊಡಿತಿರ್ತಾರೆ ಅಂತ. ನಮಗೆ ಬೇಕಾಗಿರೋದು ಒಂದು TV ಚಾನಲ್ ಅವರು ಆಡಿಯೋ ವಿಷುವಲಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕನೆಕ್ಟ್ ಆಗಿರ್ತಾರೆ. ಅವ್ರ ರಿಪೋರ್ಟ್ಗಳು ಎಲ್ಲಂದ್ರಲ್ಲಿ ಯಾವಾಗ ಬೇಕಾದರೂ ಕೂಡ ಕನೆಕ್ಟ್ ಮಾಡಿ, ರೀ ಆ ಹಾಸ್ಪಿಟಲಲ್ಲಿ ಏನಾಗ್ತಿದೆ ರೀ ಈ ಏರಿಯಲ್ಲಿ ಏನಾಗ್ತಿದೆ ಅಂತ ಎಡಿಟರ್ ಕೂತ್ಕೊಂಡು ಕೇಳಿದಾಗ ನಾವೇ ನೋಡಿದ್ದೀವಿ ಅದ್ರ ಬಗ್ಗೆ ರಿಪೋರ್ಟ್ಗಳು ಮಾತಾಡೋದನ್ನು. ಹಾಗಾದರೆ ನಮ್ಮ ವಿಧಾನಸೌಧ ಯಾಕೆ ಹಾಗಾಗಬಾರ್ದು? 225 ಕಾನ್ಸ್ಟಿಟ್ಯೂಯನ್ಸಿ ಕೂಡ ಕ್ಷೇತ್ರಗಳು, ಪ್ರತಿಯೊಂದಕ್ಕೂ ಒಂದೊಂದು ದೊಡ್ಡ LED ಡಿಸ್ಪ್ಲೇಗಳು ವಿಧಾನಸೌಧದಲ್ಲಿ ಇತ್ತು ಅಂದ್ಕೊಳ್ಳಿ. ಅಲ್ಲಿ ಮಿನಿಸ್ಟ್ರುಗಳು ಕೂತಿದ್ರು ಅಂದ್ಕೊಳ್ಳಿ, MLAಗಳು ರಿಪೋರ್ಟ್ಗಳ ಥರ ಕೆಲಸ ಮಾಡ್ತಿದ್ರು ಅಂದ್ಕೊಳ್ಳಿ. ನೀವು ಆ ಮಿನಿಸ್ಟ್ರುಗಳು ಯಾವ ಏರಿಯಾನ ಬೇಕಾದ್ರೆ ಕನೆಕ್ಟ್ ಮಾಡಿ ಅಲ್ಲಿ ಏನು ನಡೀತಿದೆ ಅನ್ನೋದು ಡೈರೆಕ್ಟಾಗಿ ವಿತ್ ವಿಷುಯಲ್ ರಿಪೋರ್ಟ್ ತೊಗೊಬೋದು. ಅದನ್ನು ಡೈರೆಕ್ಟಾಗಿ ಜನ ನೋಡ್ಬೋದು, ಜನನ್ನ ಡೈರೆಕ್ಟಾಗಿ ಲೈವಲ್ಲಿ ಕನೆಕ್ಟ್ ತೊಗೊಂಡು ಡಿಸ್ಕಸ್ ಮಾಡ್ಬೋದು. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೋದು, ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ನಾವು ಎಕ್ಸಾಮ್ ನಡೆಸಿ ಸೆಲೆಕ್ಟ್ ಆದಂಥ MLAಗಳಲ್ಲಿ ಅತ್ಯುತ್ತಮವಾದವರು, ತುಂಬ ಬ್ರಿಲಿಯಂಟ್ಸು, ಇಡೀ ರಾಜ್ಯದ ಅಗ್ರಿಕಲ್ಚರು, ವಾಟ್ರು, ಎಲೆಕ್ಟ್ರಿಸಿಟಿ, ಈ ಥರ ಒಟ್ಟಾರೆಯಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಾಬ್ಲಮ್ಗಳಿಗೆ ಪರಿಹಾರ ಕೊಡೋವಂಥವ್ರು, ಅದ್ರ ಬಗ್ಗೆ ತಿಳ್ಕೊಂಡಿರೋರು, ಬೇರೆ ಬೇರೆ ದೇಶಗಳಲ್ಲಿ ಆ ಪ್ರಾಬ್ಲಮ್ಗಳಿಗೆ ಏನೇನು ಮಾಡ್ತಾ ಇದ್ದಾರೆ ಅಂಥದ್ದನ್ನು ನಾವು ಯಾವುದನ್ನು ಅಡಾಪ್ಟ್ ಮಾಡ್ಕೊಬೋದು, ಯಾವುದರಿಂದ ಈ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ ಅಂತ ಗೊತ್ತಿರುವಂಥ ಮೇಧಾವಿಗಳನ್ನ ನಾವು ಮಿನಿಸ್ಟ್ರುಗಳು ಮಾಡಬೇಕು. ಆದರೆ ಇಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ, ಅವ್ರಿಗೆಲ್ಲ ಪರಿಹಾರ ಕೊಡು. ನೀರಿನ ಪ್ರಾಬ್ಲಮ್ ಇದೆ, ಬರ ಪರಿಹಾರ ಕೊಡು. ಕಾವೇರಿ, ಕಳಸಾ ಬಂಡೂರು, ಈ ಥರ ಎಲ್ಲ ನದಿಗಳ ಪ್ರಾಬ್ಲಮ್ ಇದೆ, ಅದು ಅಂತಾರಾಜ್ಯ ಪ್ರಾಬ್ಲಮ್ಮು, ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು, ಅವ್ರು ಪರಿಹಾರ ಕೊಡಬೇಕು, ಕೋರ್ಟಲ್ಲಿದೆ. ಬರೀ ಈ ಥರ ಸಮಸ್ಯೆಗಳು ಹೇಳೋರ ನಮ್ಮ ಲೀಡರ್ಸು ಅಲ್ಲ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕೊಡುವಂಥವ್ರು. ನಮಗೆ ಕಾವೇರಿ ಸಮಸ್ಯೆ ಇರ್ಬೋದು ಸತ್ಯ, ಆದರೆ ನೀರಿನ ಸಮಸ್ಯೆ ಯಾವತ್ತೂ ಇರಬಾರ್ದಲ್ವಾ? ಇದೇ ಥರ ನಾವು ಅದಕ್ಕೆ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ನಾಳೆ ನಮ್ಮ ಮಕ್ಕಳಿಗೆ ಅಲ್ವಾ ತೊಂದರೆ? ಇಷ್ಟೊಂದು ಲಕ್ಷಾಂತರ ಕೋಟಿ ನಮ್ಮ ಬಡ್ಜೆಟ್ ಇರ್ಬೇಕಾದ್ರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ವಾ? ಇದಕ್ಕೆ ನಮ್ಗೆ ಅಂಥ ಅಭ್ಯರ್ಥಿಗಳು ಬೇಕು. ಇದೆಲ್ಲ ಸರಿನೇ, ಆ ಥರ ಎಕ್ಸಾಮ್ ಮಾಡ್ತೀವಿ, ಅದಕ್ಕೆ ಅರ್ಹತೆ ಇರೋ ಅಭ್ಯರ್ಥಿಗಳನ್ನ ತಗೊತೀವಿ, ಅದನ್ನು ನಿಮ್ಮ ಮುಂದೆ ಇಡ್ತೀವಿ. ಆದರೂ ಅವ್ರು ಯಾರಿಗೂ ಗೊತ್ತಿರಲ್ಲ. ಇವ್ರನ್ನ ನಾವು ಜನಗಳಿಗೆ ತಲುಪಿಸೋದು ಹೇಗೆ? ನಮಗೆ ದುಡ್ಡು ಬೇಕು, ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಬೇಕು, ಇಲ್ಲ ಇವ್ರಿಗೆ ಈ ಜಾತಿ ಆ ಜಾತಿ ಅಂತ ಅದನ್ನು ಸುದ್ದಿ ಮಾಡಬೇಕು, ಇಲ್ಲ ಧರ್ಮದ್ದೇನೋ ಒಂದು ವಿಷಯ ಇಟ್ಕೊಬೇಕು. ಇದೆಲ್ಲ ಮಾಡಿದ್ರೆ ನಾನು ಹೇಳಿದ್ದೆಲ್ಲ ಮಾಡೋಕ್ಕಾಗತ್ತಾ? ಇಲ್ಲ. ದುಡ್ಡು, ಜಾತಿ, ದೊಡ್ಡ ಪ್ರಚಾರ ಇದೆಲ್ಲ ಇಲ್ಲದೆ ನಿಮ್ಮನ್ನು ಮುಟ್ಟಕ್ಕೆ ಹೇಗೆ ಸಾಧ್ಯ? ಇಲ್ಲೇ ನೋಡಿ ಇರೋ ಪ್ರಾಬ್ಲಮ್. ಸೊಲ್ಯೂಷನ್ನು ಇಲ್ಲೇ ಇದೆ, ಪ್ರಾಬ್ಲಮ್ಮು ಇಲ್ಲೇ ಇದೆ. ನಾವು ದುಡ್ಡಿಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅದಕ್ಕೇನು ಮಾಡೋದು? ದುಡ್ಡು ಬೇಕು, ಒಂದು ಪಾರ್ಟಿ ಫಂಡ್ ಬೇಕು, ಅದಕ್ಕೆ ಜನ ಬೇಕು. ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀವಿ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪಾರ್ಟಿ ಫಂಡಲ್ಲಿ ಇಡ್ತೀವಿ. ಆಗೇನಾಗುತ್ತೆ? ನಮ್ಮ ಜೊತೆ ಒಂದಷ್ಟು ಜನ ದುಡ್ಡು ಹಾಕಿರೋರು ಬರ್ತಾರೆ. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಕರಪ್ಷನ್. ಆ ದುಡ್ಡು ಹಾಕಿರೋರಿಗೆ ನಾವೇನಾದ್ರು ಒಂದು ಮಾಡಲೇಬೇಕು, ಅವ್ರು ಕೆಲವು ಸ್ಥಾನಗಳು ಕೊಡಲೇಬೇಕು. ದುಡ್ಡು ಹಾಕೋದೇ ದುಡ್ಡು ತೆಗಿಯೋದಕ್ಕೋಸ್ಕರ. ಮತ್ತೆ ನಾವು ಅಂದ್ಕೊಂಡಿದ್ದು ಈ ಡ್ರೀಮ್ ಎಲ್ಲ ಏನಾಯಿತು?
ರೀ ಅಧಿಕಾರ ಸಿಗೋವರೆಗೂ ಏನು ಬೇಕಾದ್ರೂ ಮಾಡ್ಬೋದ್ರಿ. ಒಂದ್ಸತಿ ಅಧಿಕಾರ ಸಿಕ್ಕರ ಮೇಲೆ ನಾವೇನಾರ ಒಳ್ಳೇದು ಮಾಡೋಣ. ಮೊದಲೇ ನಾವೇ ಕರಪ್ಟ್ ಆಗಿ, ನಾನೇ ತಪ್ಪು ಮಾಡಿ, ನಾನೇ ಅಸತ್ಯದ ಮಾರ್ಗದಲ್ಲಿ ನಡೆದು ಮುಂದೆ ನಾನು ಸತ್ಯ ಹೆಂಗೆ ಮಾಡೋಕ್ಕೆ ಸಾಧ್ಯ? ಇಲ್ಲ, ಮೊದಲನೇ ಹೆಜ್ಜೆನೆ ಸತ್ಯದಿಂದ ನಡಿಬೇಕು, ಸತ್ಯದಿಂದ ಇಡಬೇಕು. ಅದಕ್ಕೆ ಪಾರ್ಟಿ ಫಂಡ್ ಅನ್ನೋ ಕಾನ್ಸೆಪ್ಟೇ ಇಲ್ದಿರೋಂಥ ದುಡ್ಡು ಅನ್ನೋದು, ನಾನು ₹1 ಹಾಕಲ್ಲ, ₹1 ತೆಗಿಯಲ್ಲ. ನಾವಿಲ್ಲೆಲ್ಲ ಕೆಲಸಗಾರರು. ಇದು ರಾಜಕೀಯ ಅಲ್ಲ, ಪ್ರಜಾಕೀಯ ಅನ್ನೋ ಒಂದು ವ್ಯವಸ್ಥೆ ನಾವು ಮಾಡಲೇಬೇಕಾಗಿದೆ. ನಾನು ದುಡ್ಡು ಹಾಕದೆ ನಿಮ್ಮನ್ನು ತಲುಪಬೇಕು. ಹೇಗೆ ಸಾಧ್ಯ ಇದೆ? ಈಗ TV ಚಾನೆಲ್ಗಳಿದ್ದಾವೆ, ಸೋಷಿಯಲ್ ಮೀಡಿಯಾ ಇದೆ, ಒಬ್ಬೊಬ್ರ ಕೈಲಿರೋ ಮೊಬೈಲು ಈಗ ಒಂದೊಂದು ನ್ಯೂಸ್ ಪೇಪರ್ ಆಗಿದೆ. ಪ್ರತಿಯೊಂದು ವಿಷಯನೂ ನೀವು ಮೊಬೈಲಲ್ಲೇ ತಿಳ್ಕೊಬೋದು. ಇದೊಂದು ಪ್ರಯತ್ನ ಅಷ್ಟೇ. ನನ್ನ ಪ್ರಕಾರ ಸತ್ಯ ಅನ್ನೋದು ಮುಟ್ಟುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಮೌತ್ ಪಬ್ಲಿಸಿಟಿ ಅಂತಾರಲ್ಲ, ಆ ಥರ ಒಬ್ಬರು ಇನ್ನೊಬ್ರಿಗೆ ಹೇಳ್ರಿ, ಇನ್ನೊಬ್ರು ಮತ್ತೊಬ್ರಿಗೆ ಹೇಳಿದ್ರೆ ಸಾಕು, ಇದು ಸಕ್ಸಸ್ ಆಗುತ್ತೆ. ದುಡ್ಡು ಹಾಕದೆ ಬಂದವರು ದುಡ್ಡು ತೆಗಿಯಲ್ಲ ಅನ್ನೋದು, ಇಷ್ಟೆಲ್ಲ ಆದಮೇಲೂ ಅವ್ರು ಹಾನೆಸ್ಟಾಗಿ ಕೆಲಸ ಮಾಡ್ತಾರ ಅನ್ನೋದು ನಿಮ್ಗೆ ಹೇಗೆ ಡೌಟ್ ಇದೆಯೋ ನನಗೂ ಹಾಗೇ ಇದೆ. ಇದಕ್ಕೇನು ಪರಿಹಾರ? ಏನಂದರೆ ಯಾರೋ ಒಬ್ಬರಿದ್ದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕು. ಅದು ನಾನೇ ತೊಗೊತೀನಿ ಅಂದ್ಕೊಳ್ಳಿ, ನೀವು ನನ್ನನ್ನು ನಂಬಬೇಕು. ನಿಮ್ಮನ್ನ ಹೇಗೆ ನಂಬೋದು ಅಂತ ಕೇಳಿದ್ರೆ ನನ್ನ ಎದೆ ಅಂತೂ ಸೀಳು ತೋರ್ಸೋಕ್ಕಾಗಲ್ಲ. ಅದಕ್ಕೆ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಸತ್ಯವಾಗಿ ಇಟ್ಕೊಳ್ಳೋಣ. ಇದು ಇಂಪಾಸಿಬಲ್ ಟಾಸ್ಕ್ ಆದರೂ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ದುಡ್ಡೇ ಇಲ್ದಿರೋವಂಥ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಚಾಲೆಂಜಿಂಗ್ ಟಾಸ್ಕೇ. ಯಾಕಂದರೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲರ ಅಬ್ಬರ ಪ್ರಚಾರದ ಮುಂದೆ ಇಲ್ಲೊಬ್ಬರು ಯಾರ್ದು ಪ್ರಚಾರನೇ ಇರಲ್ಲ. ಬರೀ ನಿಮಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಕೆಲವು TV ಚಾನಲ್ ಒಂದೆರಡು ಇಂಟರ್ವ್ಯೂ ಬರ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಬ್ಯಾನರ್ಗಳಿರಲ್ಲ, ಪೋಸ್ಟ್ಗಳಿರಲ್ಲ, ದೊಡ್ಡ ಸಭೆ ಸಮಾರಂಭಗಳಿರಲ್ಲ. ಜನರ ದಂಡನ್ನೇ ಕಟ್ಕೊಂಡು ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ದೊಡ್ಡ ದೊಡ್ಡ ಪ್ರೊಸೆಷನ್ಗಳು ಮಾಡ್ತಾ ಇಲ್ಲ. ಅವ್ರು ಆ ಜಾತಿ, ಇವ್ರು ಈ ಧರ್ಮ, ಅವ್ರು ಆ ಥರ ಕೆಲಸ ಮಾಡಿಲ್ಲ, ಈ ಥರ ಕೆಲಸ ಮಾಡಿಲ್ಲ ಅನ್ನೋದು ಯಾವುದೂ ಇರಲ್ಲ ಇಲ್ಲಿ. ಹಾಗಾದರೆ ನಿಮ್ಮನ್ನು ಹೆಂಗೆ ತಲುಪೋದು ನಾವು? ಸತ್ಯ, ಟ್ರೂತ್, ಸತ್ಯಮೇವ ಜಯತೆ ಅನ್ನೋ ಒಂದೇ ಒಂದು ನಂಬಿಕೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಗೆಲ್ಲೇಬೇಕು ಅನ್ನೋ ಅಹಂಕಾರ, ಸೋತೋಗ್ತೀವಿ ಅನ್ನೋ ಭಯ ಎರಡಿದ್ರೂ ಕೂಡ ಈ ಹೆಜ್ಜೆ ಇಡಕ್ಕೆ ಸಾಧ್ಯನೇ ಇಲ್ಲ. ನಾನು ಕರಪ್ಟ್ ಆಗಲೇಬೇಕು. ಭಗವದ್ಗೀತೆಯಲ್ಲಿ ಹೇಳಿದಾರಲ್ಲ, ಕರ್ಮಣ್ಯೇ ವಾದಿಕಾರಸ್ತೆ ಮಾಫಲೇಶು ಕದಾಚನ. ನಿನ್ನ ಕೆಲಸ ನೀನು ಮಾಡು, ಫಲಾಫಲ ನನಗೆ ಬಿಡು ಅಂತ. ಇಲ್ಲಿ ನಾನು ಅಂದ್ಕೊಂಡಿರೋದೇನೆಂದರೆ, ಇದು ನನ್ನದೊಂದು ಪ್ರಯತ್ನ ಅಷ್ಟೇ. ನಾನು ನಿಮ್ಮವನಾಗಿ, ನಾನೊಬ್ಬ ಪ್ರಜೆಯಾಗಿ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಇದರಲ್ಲೂ ಕೆಲವು ತಪ್ಪು ಒಪ್ಪುಗಳಿರ್ಬೋದು. ಅದಕ್ಕೆ ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರೆ ನಾವೆಲ್ಲ ಚರ್ಚೆ ಮಾಡಿ ಮುಂದುವರಿಬೋದು. ಹಾಗನ್ ಕೂಡಲೇ ನೀವು 500,000 ಜನ ಬಂದು ನನ್ನ ಮನೆ ಮುಂದೆ ನಿಂತ್ಕೊಳ್ಳೋದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಹಾನೆಸ್ಟ್ ಆನ್ಸರ್ ಪೇಪರ್. ನೀವು ನಿಮ್ಮ ಏರಿಯಾನ ಸ್ಟಡಿ ಮಾಡಿ ಅದರಲ್ಲಿರೋ ಪ್ರಾಬ್ಲಮ್ಗಳು, ಅದಕ್ಕೆ ಈ ಥರ ನಾವು ಪರಿಹಾರ ಕೊಡ್ಬೋದು ಅನ್ನೋ ಒಂದು ಪೇಪರ್ಸು, ಅದನ್ನು ನೀವು ನನಗೆ ಕುರಿಯರ್ ಮಾಡ್ಬೋದು, ಅಥವಾ ನನ್ನ ಮೇಲ್ ID ಕೊಡ್ತೀನಿ, ಅದಕ್ಕೆ ನೀವು ಮೇಲ್ ಮಾಡ್ಬೋದು. ಇನ್ನೊಂದು ವಿಷಯ, ಇದು ನಾನೇ ಮಾಡಬೇಕು ಅಂತನೇನಿಲ್ಲ, ಯಾರು ಬೇಕಾದ್ರೂ ಇದನ್ನು ಮಾಡ್ಬೋದು. ಈಗಿನ ರಾಜಕೀಯ ವ್ಯವಸ್ಥೆಗಳು ಕೂಡ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಇದನ್ನು ಮಾಡ್ಬೋದು. ಇದೊಂದು ಮೆಸೇಜ್ ಅಷ್ಟೇ. ನಾನು ಒಬ್ಬ ಪ್ರಜೆಯಾಗಿ, ಈ ದೇಶದ ಪ್ರಜೆಯಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಇದಷ್ಟೇ. ನೀವು ಯಾರಾದರೂ ಮಾಡಿ, ಇಲ್ಲ ನಾನಂತೂ ಮಾಡೇ ಮಾಡ್ತೀನಿ. ನನ್ನ ಜೊತೆ ನೀವು ಬಂದೇ ಬರ್ತಿರೋ ನಂಬಿಕೆಯಿಂದ ಈ ಮೆಸೇಜ್ ನಿಮ್ಗೆ ತಲುಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ಉಪ್ಪಿ.